ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಜಾತಿ ಜನಗಣತಿ ವಿಚಾರವಾಗಿ ಸಿಎಂ ತೀರ್ಮಾನವನ್ನ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಜಾತಿ ಜನಗಣತಿ ವಿಚಾರದಲ್ಲಿ ಸಿಎಂ ತೀರ್ಮಾನ ಮಾಡ್ತಾರೆ. ಏನಾದರೂ ಸಂಶಯ ಹಾಗೂ ತಪ್ಪಿದ್ರೆ ತಮ್ಮ ಗಮನಕ್ಕೆ ತರಬಹುದು ಹಾಗೂ ಸಿಎಂ ಗಮನಕ್ಕೂ ಕೂಡ ತರಬಹುದು ಅಂತ ಹೇಳಿದ್ದಾರೆ ಮಧು ಬಂಗಾರಪ್ಪ. ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿಯನ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಒತ್ತಾಯವನ್ನ ಹೇರಿದಾಗ ತಕ್ಷಣವೇ ಜಾತಿ ಜನಗಣತಿಗೆ ಆದೇಶಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಬದ್ಧವಾದ ಸಮಾನತೆ ಇರಬೇಕು, ಆ ಸಲುವಾಗಿ ಜಾತಿ ಗಣತಿ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲೂ ಕೂಡ ಜಾತಿ ಜನಗಣತಿಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಬಹಳ ಉತ್ತಮವಾಗಿ ರೂಪಿಸಿದ್ದಾರೆ ಈ ಒಂದು ಯೋಜನೆಯನ್ನ. ಸಾರ್ವಜನಿಕರು ಗಣತಿಗೆ ಅಧಿಕಾರಿಗಳು ಮನೆಗೆ ಬಂದಾಗ ಸರಿಯಾದ ಮಾಹಿತಿಯನ್ನ ನೀಡಿ, ಹಿಂದಿನ ಬಾರಿ ಮಾಡದಂತೆ ಮಾಡಬೇಡಿ. ಈಗಾಗಲೇ ಶರಾವತಿ ಮುಳುಗಡೆ ಸಂತ್ರಸ್ತರ ಜಾಗಗಳ ಸರ್ವೆ ಕೂಡ ನಡೀತಾ ಇದೆ. ಈ ರೀತಿಯಾಗಿ ಮಾತನಾಡ್ತಾ ಹೋಗಿದ್ದಾರೆ. ಈ ಬಂಗಾರಪ್ಪ ಅವರು ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ ಒಂದ್ಸತಿ. ಕೇಂದ್ರದವ್ರದ್ದು ಬೇರೆ ವಿಚಾರ, ಆದರೆ ರಾಜ್ಯ ಮಟ್ಟದಲ್ಲಿ ಕೆಲವಿರ್ತಕ್ಕಂಥ ಗೊಂದಲ ಸಾರ್ವಜನಿಕರಲ್ಲಿ ಚರ್ಚೆ ಆಗ್ತಕ್ಕಂಥದ್ದು, ಮಾಧ್ಯಮದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು, ರಾಜಕೀಯ ಪಕ್ಷಗಳು ಚರ್ಚೆ ಮಾಡ್ತಕ್ಕಂಥದ್ದು, ಮತ್ತು ರಾಜಕೀಯ ಕೆಲವು ಮುಖಂಡರು ಆ ಸಮಾಜದಲ್ಲಿ ಸೇರಿದವರು ಕೂಡ ಕೆಲವು ವಿಚಾರಗಳನ್ನು ಅವರು ಚರ್ಚೆ ಮಾಡಿದಾಗ ಅದು ಯಾವುದೇ ಥರದ ನ್ಯೂನತೆ ಇರಬಾರ್ದು, ಅದನ್ನ ಮತ್ತೆ ಚರ್ಚೆ ಆಗಬೇಕು ಅಂತ ನಿಟ್ಟಿನ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಕೂಡ ನಾವೆಲ್ಲ ಏನೇನು ಗೊಂದಲ ಇರಬಹುದು, ಏನೇನು ಕಂಡು ಬಂದರೆ ಅದಕ್ಕೆಲ್ಲದಕ್ಕೂ ಕೂಡ ನೀವು ಪರಿಹಾರ ಹಾಕಬೇಕು, ಅದನ್ನು ಚರ್ಚೆ ಆಗಬೇಕು ಅಂತ. ಏನಾಗ್ತದೆ, 10 ವರ್ಷದ ಹಿಂದೆ ಇದು ಮಾಡಿರ್ತಕ್ಕಂಥ ಸರ್ವೆ ಈಗ ನಮ್ಮನೆಗೆ ಬಂದಿರ್ತಾರೆ. ಉದಾಹರಣೆಗಳನ್ನು ನಾನು ಕಂಡಿರೋದು, ಯಾಕೆಂದರೆ ನಮಗೂ ಕೂಡ ಒಂದೊಂದು ಬುಕ್ ಕೊಟ್ಟಿದ್ದಾರೆ. ಆಮೇಲೆ ಸಾರ್ವಜನಿಕರಲ್ಲಿ ಅದು ಅವೈಲಬಿಲಿಟಿ ಇರಬೇಕು. ಈ ಸಾರ್ವಜನಿಕರ ಒಂದು ಸರ್ವೆ ಮಾಡಿ ಸಾರ್ವಜನಿಕರಿಗೆ ಆಕ್ಸೆಸ್ ಇಲ್ಲ ಅಂದ್ಬಿಟ್ರೆ ಅದು ತಪ್ಪಾಗ್ತದೆ. ಅದು ಈಸಿ ಆಕ್ಸೆಸ್ ಆಗಬೇಕಲ್ಲ, ಪಟ್ಟಂತ ಆಗ್ಬಿಡ್ಬೇಕು. ಅದನ್ನೇನು ಜಾಸ್ತಿ ಲೇಟು ಆಗಬಾರ್ದು. ಅದನ್ನೇನು ಡಿಜಿಟಲೈಸ್ ಮಾಡ್ತಾರೋ ಏನು ಮಾಡ್ತಾರೋ ನನಗೆ ಅದೆಲ್ಲ ಟೆಕ್ನಿಕಲಿ ನನಗೆ ಗೊತ್ತಿಲ್ಲ. ಏನಾಗಿದೆ, 10 ವರ್ಷದಿಂದ ಮೋಸ್ಟ್ಲಿ ನಮ್ಮವ್ರಿಗೆ ಬಂದಿರ್ತಾರೆ. ನಂದು ಅಡ್ರೆಸ್ಸು ಒಬ್ಬ ಶಾಸಕನಾಗಿ ಕುಪ್ಟೂರು ಕೊಟ್ಟಿರ್ತೀನಿ. ಅಲ್ಲಿ ನಾನು ಇಲ್ದಾಗ ಏನಾದ್ರು ಬಂದರೆ ಯಾರು ಹೋಗಿ ಹೌದು ಮಧುವ್ರು ಇದ್ದಾರೆ, ಅವ್ರ ಮಗ ಇದ್ದಾರೆ, ಅವ್ರ ತಾಯಿಯವ್ರು ಇರ್ತಾರೆ, ಮತ್ತು ಮನೆಯವ್ರು ಇರ್ತಾರೆ, ಅವ್ರ ನೆಂಟರು ಬೀಗರು ಯಾರ್ಯಾರು ಈ ಮನೇಲಿ ಇರ್ತಾರೆ ಕೊಟ್ಟಿರ್ತಾರೆ. ಬೆಂಗಳೂರಿಗೆ ಬಂದಾಗ ಬೇರೆ ರೀತಿ ಇರ್ಬೋದು. ಇಲ್ಲಾಂದರೆ ನಮ್ಮನೆಗೆ ಬಂದು ಇಲ್ಲ ಅವ್ರು ಬೆಂಗಳೂರಲ್ಲಿ ಇದ್ದಾರೆ, ಇಲ್ಲಿದ್ದು ಬೇಡ ಅಲ್ಲಿದ್ದು ಬರ್ಕೊಳ್ಳಿ ಅಂತ ಏನು ಹೇಳ್ದೇನೆ ಇರ್ಬೋದು. ಯಾರ್ದು ಲೆಕ್ಕ ಕೈತೋ ಇಲ್ಲೋ ಗೊತ್ತಿಲ್ಲ. ಕೆಲವು ಸತಿ ಅದೇ ಎಷ್ಟೋ ಜನರದ್ದು ನಂದೇ ಸರ್ವೆ ಮಾಡಿಲ್ಲ. ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು. ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಅವರು ಮಾತನಾಡಿರುವಂಥದ್ದು. ಶಿಕ್ಷಣ ಸಚಿವರು ಜಾತಿ ಗಣತಿ ವಿಚಾರವಾಗಿ ಜನರಲ್ಲಿ ಕೆಲವು ಗೊಂದಲಗಳು ಇರಬಹುದು. 75% ಗೊಂದಲ ಬಗೆಹರಿದಿದ್ರು ಕೂಡ ಇನ್ನು 25% ಗೊಂದಲಗಳು ಇರಬಹುದು. ಅದನ್ನ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಈ ಜಾತಿ ಗಣತಿ ಜನರಿಗಾಗಿಯೇ ಆಗ್ತಾ ಇರುವಂಥದ್ದು. ಯಾವ ರೀತಿಯಲ್ಲಿ ಮಾಡ್ತಾರೆ ಈ ಬಾರಿ ಗೊತ್ತಿಲ್ಲ. ಅಂದ್ರೆ ಡಿಜಿಟಲ್ ಆಗಿ ಮಾಡ್ತಾರಾ ಅಥವಾ ಮನೆಗೆ ಹೋಗಿ ಮಾಡ್ತಾರಾ, ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನೋದು ತಮ್ಮ ಗಮನ